ಎನ್ಆರ್ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ತನ್ವೀರ್ ಸೇಠ್ ಅವರ ಜನ್ಮದಿನವಾದ ಕಾರಣ ಎಂ ರಸೂಲ್ ಅವರು ತನ್ವೀರ್ ಸೇಠ್ ರವರ ಜನ್ಮದಿನವನ್ನ ವಿಶಿಷ್ಟ ರೀತಿಯಲ್ಲಿ ಆಚರಿಸಿದ್ದಾರೆ. ಹೌದು, ಯಾವುದೇ ದೊಡ್ಡ ಕೇಕ್ ಇಲ್ಲದೆ, ದುಬಾರಿ ಬ್ಯಾನರ್ ಇಲ್ಲದೆ ಕಾಂಗ್ರೆಸ್ ಮುಖಂಡ ಎಂ ರಸೂಲ್ ತಮ್ಮ ತಂಡದೊಂದಿಗೆ ಚಲುವಾಂಬ ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆಯಲ್ಲಿ ಹಲವು ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದ್ರು. ಜೊತೆಗೆ ಕ್ಯಾರ್ ಆಸ್ಪತ್ರೆ ಬಳಿ ಹಲವರಿಗೆ ಊಟವನ್ನು ವಿತರಿಸಿದ್ರು. ತನ್ವೀರ್ ಸೇಠ್ ಅವರ ಜನ್ಮದಿನವನ್ನ ನಿರ್ಗತಿಕ ಜನರೊಂದಿಗೆ ಆಚರಿಸಲಾಯಿತು. ಎಂ ರಸೂಲ್ ಅವರು ಆಸ್ಪತ್ರೆಯ ಹಲವು ವಾರ್ಡ್ಗಳಿಗೆ ಭೇಟಿ ನೀಡಿ ರೋಗಿಗಳಿಗೆ ಹಣ್ಣುಗಳನ್ನು ವಿತರಿಸಿದ್ರು. ಎಂ ರಸೂಲ್ ಅವರು ನಮ್ಮ ವಾಹಿನಿಯೊಂದಿಗೆ ಮಾತನಾಡುತ್ತಾ ತನ್ವೀರ್ ಅವರ ಜನ್ಮದಿನದಂದು ಶುಭ ಹಾರೈಸಿದ್ರು. ಒಟ್ಟಾರೆಯಾಗಿ ಎಂ ರಸೂಲ್ ಅವರು ತಮ್ಮ ಮಾರ್ಗದರ್ಶಕರ ಜನ್ಮದಿನವನ್ನ ಚಲುವಾಂಬ ಆಸ್ಪತ್ರೆಯಲ್ಲಿ ವಿಶಿಷ್ಟ ರೀತಿಯಲ್ಲಿ ಆಚರಿಸಿದ್ರು. ಎನ್ಆರ್ ಕ್ಷೇತ್ರದ ಶಾಸಕ ತನ್ವೀರ್ ಸೇಠ್ ಅವರ ಹುಟ್ಟುಹಬ್ಬದ ಕುರಿತು ಮತ್ತಷ್ಟು ಮಾಹಿತಿಗಾಗಿ ಈ ವಿಡಿಯೋ ಮುಗಿಯುವವರೆಗೂ ನಮ್ಮ ಚಾನೆಲ್ ಮೈಸೂರು ನ್ಯೂಸ್ 21 ನೊಂದಿಗಿರಿ. ನಮ್ಮ ಶ್ರೀಮಾನ್ ತನ್ವೀರ್ ಸೇಠ್ ಸಾಹೇಬ್ರು ಅವರು ಹುಟ್ಟಿದ ದಿವಸ ಇವತ್ತು. ಆ ಭಗವಂತ ಅವ್ರಿಗೆ ಆಯುಸ್ಸು ಎಲ್ಲ ಕೊಳ್ಳಿ ಅಂತ ನಾವು ಬೇಡ್ಕೊತೀವಿ, ಎಲ್ಲಾ ದೇವರ ಹತ್ರ ಬೇಡ್ಕೊಂಡಿದೀವಿ. ಮತ್ತೆ ಅವ್ರ ಹೆಸರಲ್ಲಿ ಇವತ್ತು ಬಂದು ಚಲುವಾಂಬ ಹಾಸ್ಪಿಟಲ್ ಅನ್ನುವ ಮತ್ತೆ ಊಟ ಯೋಚನೆ ಮಾಡಿದೀವಿ. ಇವ್ರದ್ದು ಎಲ್ಲಾರ್ದು ಆಶೀರ್ವಾದ ಅವ್ರ ಮೇಲೆ ಇರಬೇಕು, ಮತ್ತೆ ತಮ್ಮದು ಎಲ್ಲ ಆಶೀರ್ವಾದ ಅವ್ರ ಮೇಲೆ ಇರಬೇಕು ಅಂತ ನಾವು ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಡೆಗೆ ಗಮನ ಹರಿಸಿದ್ದಾರೆ. ಏನ್ ಹೇಳ್ತಾರೆ? ಇಲ್ಲ, ಅವರು ಅಭಿವೃದ್ಧಿ ಮಾಡಿಲ್ಲ ಅಂದ್ರೆ 6 ಸತಿ ಗೆಲ್ಲಕ್ಕೆ ಆಗ್ತಾ ಇರ್ಲಿಲ್ಲ. ಅಭಿವೃದ್ಧಿ ಮಾಡಿರೋದಕ್ಕೆ 6 ಸತಿ ಗೆದ್ದಿರೋದು. ಇಡೀ ಕರ್ನಾಟಕದಲ್ಲಿ ತನ್ವೀರ್ ಸೇಠ್ ಅಂತ ಹೇಳಿದ್ರೆ ಅವ್ರಿಗೊಂದು ಸಪರೇಟ್ ಆಗಿರೋದು ಒಂದು ಸ್ಟ್ಯಾಂಡರ್ಡ್ ಐತೆ. ಅವರು ನೆಕ್ಸ್ಟ್ ಟೈಮ್ ಇಲ್ಲಿ ಕರ್ನಾಟಕದಲ್ಲಿ ಇಲ್ಲ CM ಆಗ್ತಾರೆ, ಇಲ್ಲ ಅಂದ್ರೆ ಡೆಪ್ಟಿ CM ಆಗ್ತಾರೆ. ಯಾಕಂದ್ರೆ ಅವ್ರನ್ನ ಪ್ರೀತಿ ಮಾಡೋರು ಬಹಳಷ್ಟು ಜನ ಇದ್ದಾರೆ, ಪ್ರೀತಿ ಮಾಡ್ತಾರೆ ಜನ, ಅವ್ರನ್ನ ಆಸೆ ಪಡ್ತಾರೆ. ಮತ್ತೆ ಬೆಸ್ಟ್ ಲೀಡರ್ ಅಂದ್ರೆ ತನ್ವೀರ್ ಸೇಠ್ ಸಾಹೇಬ್. ನೀವು ಕೂಡ ಅವರ ಅಭಿಮಾನಿ ಬಳಗದಲ್ಲಿ ಸಾಕಷ್ಟು ಮುಖ್ಯವಾಗಿದ್ದೀರಿ. ಹೌದು, ಏನ್ ಹೇಳ್ತೀರಾ? ಈ ದಿನ ಏನೆಲ್ಲ ಕಾರ್ಯಕ್ರಮಗಳು ಮಾಡಿದ್ರೆ? ಈಗ ಅವರು ಹುಟ್ಟಿದಬ್ಬದ ದಿವಸ ನಾವು ಎಲ್ಲಾ ಬಡವರಿಗೆ ಊಟ ಹಾಕ್ಬೇಕು. ಮತ್ತೆ ಚಲುವಾಂಬ ಹಾಸ್ಪಿಟಲ್ ಅಲ್ಲಿ ಬಹಳಷ್ಟು ಬಡವರು ಜನ ಇದ್ದಾರೆ, ಪೇಷಂಟ್ ಇರ್ತಾರೆ. ಅವ್ರನ್ನ ಹಣ್ಣು ಹಂಪಲ ತಗೊಂಡ್ಬಂದು ಕೊಡ್ಬೇಕು. ಅವ್ರ ಕಷ್ಟ ಸುಖ ಏನೈತೆ ನಮ್ ಕೈಲಿ ಏನ್ ಸಹಾಯ ಆಗುತ್ತೆ ಅದನ್ನ ಮಾಡ್ಬೇಕು. ಮತ್ತೆ ನಮ್ದು ಒಂದು ಬ್ಲಡ್ ಕ್ಯಾಂಪ್ ಐತೆ, ನಾವು ಪೇಷಂಟ್ ಗಳಿಗೆ ಬ್ಲಡ್ ಕ್ಯಾಂಪ್ ಇವತ್ತು ಅವ್ರ ಹೆಸರಲ್ಲಿ ಮಾಡ್ಬೇಕು ಅಂತಿದೀವಿ, ಅದು ಮಾಡ್ತೀವಿ ಮೇಡಮ್. ಬ್ಯಾನರ್ ಹಾಕ್ಬೇಕು, ಹಾಕ್ಬಾರ್ದು ಅಂತ ಏನಿಲ್ಲ, ಬಟ್ ನನ್ ಮನ್ಸಿನಲ್ಲಿ ಬಡವ್ರನ್ನ ಊಟ ಮಾಡಿಸ್ಬೇಕು, ಮತ್ತೆ ಹಣ್ಣು ಹಂಪಲ ಕೊಡ್ಬೇಕು ಅಂತ ನನ್ ಮನ್ಸಲ್ಲಿ ಇರೋದು, ಅದನ್ನ ನಾನ್ ಮಾಡಿದೀನಿ. ಹೌದು, ನಮ್ಮ ಏನೋ ಒಂದ್ ಖರ್ಚು ಮಾಡಿದ್ರೆ 4 ಜನಕ್ಕೆ ಹೋಗಿ ಮುಟ್ಬೇಕು, 4 ಜನಕ್ಕೆ ಒಳ್ಳೇದಾಗ್ಬೇಕು, ಅದು ನನ್ಗೆ ಬಹಳ ಇಷ್ಟ. ಅದರಿಂದ ಅದ್ ಮಾಡಿದೀನಿ.